ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ತೊಳೆದ ಅಕ್ಕಿ ಹಿಟ್ಟನ್ನ ಹೇಗ್ ಮಾಡೋದು ಮತ್ತೆ ಅದರಿಂದ 2 ಬಗೆ ಭಕ್ಷ್ಯಗಳನ್ನ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ತೊಳೆದ ಅಕ್ಕಿ ಹಿಟ್ಟು ಮಾಡೋ ವಿಧಾನ. ಅಕ್ಕಿ 1 ಕಪ್ಪು. ನಾನಿಲ್ಲಿ ಒಳ್ಳೆದ ಅಕ್ಕಿ ಅಂದ್ರೆ ಕೆಂಪಕ್ಕಿನ ಇಟ್ಕೊಂಡಿದ್ದೀನಿ. ನೀವು ಊಟಕ್ಕೆ ಬಳಸುವಂತಹ ಸೋನ ಮಸೂರಿ ಅಕ್ಕಿ ಅಥವಾ ಯಾವ್ದಾದ್ರೂ ಅಕ್ಕಿ ಆಗ್ಬೋದು, ಅಥವಾ ದೋಸೆ ಅಕ್ಕಿನ ಕೂಡ ಇಟ್ಕೊಂಡ್ರು ಆಗತ್ತೆ. ಅಕ್ಕಿನ ಚೆನ್ನಾಗಿ ತೊಳೆಯೋಣ. ಅಕ್ಕಿನ ಬಸಿ ಹಾಕಿಬಿಟ್ಟು ನೀರನ್ನು ಪೂರ್ತಿಯಾಗಿ ತೆಕ್ಕೊಳ್ಳಿ. ಶುಭ್ರವಾದ ಬಟ್ಟೆ ಮೇಲೆ ಅಕ್ಕಿನ ಚೆನ್ನಾಗಿ ಅಗಲವಾಗಿ ಹರಡ್ಬಿಟ್ಟು ಒಣಗಿಸಿ. ಆದಷ್ಟು ನೀವು ಮನೆ ಒಳಗೇನೆ ಇದನ್ನ ಒಣಗಿಸಿದ್ರೆ ಒಳ್ಳೇದು, ಅಂದ್ರೆ ನೆರಳಲ್ಲೇ ಒಣಗಿಸಿದ್ರೆ ಒಳ್ಳೇದು. ಬಿಸಿಲಲ್ಲಿ ಒಣಗಿಸೋದಂತಾದ್ರೆ ನೀವು ಇದ್ರ ಮೇಲೆ ಒಂದು ಬಟ್ಟೆ ಮುಚ್ಚಿಬಿಟ್ಟು ಒಣಗಿಸಿ, ಇಲ್ಲದೇ ಇದ್ರೆ ಅಕ್ಕಿ ವಾಸನೆ ಬರುತ್ತೆ. ತೆಳ್ಳಗೆ ಹರಡಿದ್ದೀನಿ, ಮತ್ತೆ ಸ್ವಲ್ಪನೇ ಅಕ್ಕಿ ಆದ್ರಿಂದ ನಿಮ್ಗೆ ಇದು 2 ದಿನಕ್ಕೆ ಚೆನ್ನಾಗಿ ಒಣಗಿದೆ. ಅದೇ ನಿಮಗೆ ಮಳೆಗಾಲ ಇತ್ತು ಅಂದ್ರೆ ನೀವು ಅಕ್ಕಿನ ಒಂದು 4-5 ದಿನ ಚೆನ್ನಾಗಿ ಒಣಗಿ ಹಾಕ್ಬೇಕಾಗತ್ತೆ. ಒಂದು ಅಕ್ಕಿ ಕಾಳನ್ನು ತಗೊಂಡು ನೋಡಿ, ನೀವು ಈ ತರ ಒತ್ತಿ ನೋಡಿದ್ರೆ ಗಟ್ಟಿಯಾಗಿದ್ರೆ ಇದು ಚೆನ್ನಾಗಿ ಒಣಗಿದೆ ಅಂತ ಹೇಳಿ. ಚೆನ್ನಾಗಿ ಒಣಗಿದ ಅಕ್ಕಿನ ನೀವು ಗಿರಣಿ ಕೊಡೋದಾದ್ರೆ ಕೊಡ್ಬೋದು, ಅಥವಾ ನೀವು ಮಿಕ್ಸಿನಲ್ಲೇ ಮಾಡ್ಕೋತೀನಿ ಅಂದ್ರೂ ಕೂಡ ಚೆನ್ನಾಗಿ ಒಣಗಿರಬೇಕು. ಒಣಗಿದ ಅಕ್ಕಿನ ಮಿಕ್ಸಿ ಜಾರಿಗೆ ಹಾಕೊಂಡು ಸಣ್ಣದಾಗಿ ನೀವು ಇದನ್ನ ಪುಡಿ ಮಾಡ್ಕೋಬೇಕು. ತುಂಬ ಪ್ರಮಾಣದಲ್ಲಿ ಇಲ್ಲ, ಅದರಿಂದ ನಾನು ಈಗ ಮನೆಯಲ್ಲೇ ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ. ಜಾಸ್ತಿ ಪ್ರಮಾಣದಲ್ಲಿ ನೀವು ಅಕ್ಕಿನ ಹಾಕಿದ್ರೆ ಗಿರಣಿಗೆ ಕೊಡೋದು ಒಳ್ಳೆಯದು. ಸಣ್ಣ ಕಣ್ಣಿನ ಜರಡಿನ ಹಾಕೊಂಡು ಇದನ್ನ ಜರಡಿ ಹಿಡ್ಕೊಳ್ಳೋಣ. ಉಳಿದಿದ್ದನ್ನ ಮತ್ತೆ ಮಿಕ್ಸರ್ ಜಾರಿಗೆ ಹಾಕಿ ಮತ್ತೆ ಪುಡಿ ಮಾಡ್ಕೊಳ್ಳಿ. ಈಗ ಮತ್ತೆ ಇದನ್ನ ಜರಡಿ ಆಡೋಣ. ಹಿಟ್ಟು ತುಂಬ ನುಣ್ಣಗೆ ಬೇಕಂದ್ರೆ ನೀವು ಗಿರಣಿನಲ್ಲಿ ಹಿಟ್ಟು ಮಾಡಿಸೋದೇ ಒಳ್ಳೆಯದು. ಜರಡಿ ಆಡಿದ್ಮೇಲೆ ನಿಮಗೆ ಸ್ವಲ್ಪ ಉಳಿತು ಅಂದ್ರೆ ನೀವು ಇದನ್ನ ದೋಸೆ ಮಾಡಬೇಕಾದ್ರೆ ಹಿಟ್ಟನ್ನ ರುಬ್ಬೋಳ ಜೊತೆಗೆ ಇದನ್ನ ಹಾಕೋಬಹುದು. ಜರಡಿ ಆಡಿದ ಹಿಟ್ಟನ್ನು ನೀವು ಒಂದು ಡಬ್ಬಕ್ಕೆ ತೆಗೆದಿಟ್ರೆ ನಿಮಗೆ ಯಾವಾಗ ಬೇಕೋ ಅವಾಗ ನೀವು ಉಪಯೋಗಿಸ್ಕೋಬಹುದು. ಹಿಟ್ಟು ಮಾಡಬೇಕಾದ್ರೆ ನೀವು ಅಥವಾ ನೀವು ಗಿರಣಿಗೆ ಹಿಟ್ಟು ಕೊಡ್ಬೇಕಂದ್ರೂ ಕೂಡ ಅಕ್ಕಿ ಚೆನ್ನಾಗಿ ಒಣಗಿದ್ದನ್ನೇ ನೀವು ಹಿಟ್ಟು ಮಾಡಲಿಕ್ಕೆ ಉಪಯೋಗಿಸ್ಕೋಬೇಕು. ಇಲ್ಲದೇ ಇದ್ರೆ ನಿಮಗೆ ಆ ಹಿಟ್ಟು ಹೆಚ್ಚು ದಿನ ಇಡೋಕ್ಕಾಗಲ್ಲ. ಹಾಗೆ ಗಿರಣಿನಲ್ಲೂ ಕೂಡ ಹಿಟ್ಟು ಚೆನ್ನಾಗಿ ಆಗೋದಿಲ್ಲ. ಹಾಗೆ ನೀವು ಈ ತರ ತೊಳೆದಕ್ಕಿ ಹಿಟ್ಟನ್ನ ಮಾಡಿ ಇಟ್ಕೊಂಡ್ರೆ ನೀವು ಇದನ್ನೊಂದು ಡಬ್ಬಕ್ಕೆ ಹಾಕಿಟ್ರೆ 2-3 ತಿಂಗಳ ಕಾಲ ಇರುತ್ತೆ, ಇದೇನು ಹಾಳಾಗಲ್ಲ. ಇದನ್ನ ನೀವು ರೊಟ್ಟಿ, ಉಬ್ರೊಟ್ಟಿ, ಹಾಗೆ ಚಕ್ಲಿ, ಕೋಡ್ಬಳೆ, ಕರಿದ ತಿಂಡಿಗಳಿಗೆ ಇದು ತುಂಬಾ ಚೆನ್ನಾಗಿರುತ್ತೆ. ಈಗ ಮಾಡಿದ ಅಕ್ಕಿ ಹಿಟ್ಟಿಂದ ನಾವು ಚಕ್ಲಿನ ಹೇಗ್ ಮಾಡೋದು ಅಂತ ನೋಡೋಣ. ಬೇಕಾಗುವ ಪದಾರ್ಥಗಳು: ಅಕ್ಕಿ ಹಿಟ್ಟು 1 ಕಪ್ಪು, ಎಳ್ಳು 1 ಟೀ ಸ್ಪೂನು, ಜೀರಿಗೆ 1 ಟೀ ಸ್ಪೂನು, ಖಾರಕ್ಕೆ ನಾನು ಜೀರಿಗೆ ಮೆಣಸು ಅಂತ ಅದರ ಪುಡಿನ ಇಟ್ಟುಕೊಂಡಿದ್ದೀನಿ 1/4 ಟೀ ಸ್ಪೂನ್ ಅಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು, ನಾನಿಲ್ಲಿ 1 ಟೀ ಸ್ಪೂನ್ ಅಷ್ಟು ಇಟ್ಕೊಂಡಿದ್ದೀನಿ, ಇಂಗು 1 ಚಿಟಿಕೆ ಅಷ್ಟು, ತುಪ್ಪ 1 ಟೇಬಲ್ ಸ್ಪೂನು, 1 ಕಪ್ ನೀರು, ಕರಿಯೋದಕ್ಕೆ ಎಣ್ಣೆ. ಒಂದು ಪಾತ್ರೆಗೆ ನೀರು ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ. ನೀರು ಕುದಿಲಿಕ್ಕೆ ಶುರುವಾಗಿದೆ. ಈಗ ಉಪ್ಪು ಹಾಕೋಣ, ಹಾಗೆ ಇಂಗು, ತುಪ್ಪ. ಈಗ ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕೋಣ. ಒಂದ್ಸಲ ಹೀಗೆ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಒಂದು ತಟ್ಟೆನ ಮುಚ್ಚಿ ಒಂದು 10 ನಿಮಿಷ ಹಾಗೆ ಬಿಡಿ. ಈಗ ಹಿಟ್ಟಿಗೆ ಜೀರಿಗೆ, ಹಾಗೆ ಖಾರಕ್ಕೆ ಜೀರಿಗೆ ಮೆಣಸಿನ ಪುಡಿ, ಖಾರದ ಪುಡಿ ಆದರೆ ನೀವು ಬೇಕಾದ್ರೆ ಯೂಸ್ ಮಾಡ್ಕೋಬೋದು, ಹಾಗೆ ಎಳ್ಳು ಎಲ್ಲ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡೋಣ. ಈಗ ತಣ್ಣಗಾಗಿದೆ, ಅದರಿಂದ ಕೈಯಲ್ಲೇ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡೋಣ. ಈಗ ನೋಡಿ, ನಾನು ಚೆನ್ನಾಗಿ ಕಲಸಿದ್ದೀನಿ ನೋಡಿ. ಈಗ ಸಾಫ್ಟಾಗಿದೆ ಇದು ಹಿಟ್ಟು. ಯಾವಾಗಲೂ ಹೀಗೆ ಸಾಫ್ಟಾಗಿ ಚಕ್ಲಿ ಮಾಡಲಿಕ್ಕೆ ಅನುಕೂಲವಾಗೋ ಹಾಗೆ ಇರಬೇಕು. ಈಗ ಚಕ್ಲಿ ಒರಳಿಗೆ ಎಣ್ಣೆ ಹಚ್ಕೊಂಡು, ಹಾಗೆ ಈ ಬಾಳೆ ಎಲೆಯಲ್ಲಿ ಮಾಡೋದಾದ್ರೆ ನೀವು ಬಾಳೆ ಎಲೆಗೆ ಅಥವಾ ಪ್ಲಾಸ್ಟಿಕ್ ಶೀಟ್ ಬಳಸ್ತೀನಿ ಅಂದರೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ಸ್ವಲ್ಪ ಹಿಟ್ಟು ತಗೊಂಡು ಚೆನ್ನಾಗಿ ಒಂದ್ಸಲ ನಾದ್ಕೊಳ್ಳಿ. ನಾದಿದ್ಮೇಲೆ ಚಕ್ಲಿ ಒರಳಿಗೆ ಹಾಕ್ಕೊಳ್ಳಿ. ಇದನ್ನು ಚಕ್ಲಿ ಪ್ರೆಸ್ ಮಾಡೋಣ. ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಮಾಡ್ಕೋಬೋದು ನೀವು. ಒಂದು ಬಾಣಲೆಗೆ ಎಣ್ಣೆ ಹಾಕಿ ಅದನ್ನು ಕಾಯ್ಲಿಕ್ಕಿಡಿ.
ಈಗ ಕಾದ ಎಣ್ಣೆಗೆ ಒಂದೊಂದೇ ಚಕ್ಲಿನ ನಿಧಾನವಾಗಿ ಹಾಕೋಣ. ನೀವು ಎಣ್ಣೆ ಜಾಸ್ತಿ ಇಟ್ಕೊಂಡ್ರೆ ಜಾಸ್ತಿ ಚಕ್ಲಿ ಹಾಕ್ಬೋದು. ನಾನು ಸ್ವಲ್ಪ ಇಟ್ಟಿದ್ದರಿಂದ 3 ಹಾಕಿದ್ದೀನಿ. 1-1.5 ನಿಮಿಷ ಆದಮೇಲೆ ತಿರ್ಸಿ ಹಾಕಿಬಿಟ್ಟು ಎರಡೂ ಕಡೆನೂ ಚೆನ್ನಾಗಿ ಕರಿಬೇಕು. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಈಗ ಇದನ್ನು ಒಂದು ಸ್ಟ್ರೈನರಿಗೆ ತೆಗೆಯೋಣ. ಹಾಗೆ ಉಳಿದಿದ್ದ ಚಕ್ಲಿನೂ ಕೂಡ ನಿಧಾನವಾಗಿ ಕರೆದು ತೆಕ್ಕೊಳ್ಳೋಣ. ನೀವು ಚಕ್ಲಿನ ಲೋ ಮೀಡಿಯಂ ಊರಿನಲ್ಲಿ ಕರಿಬೇಕು. ಹೀಗೆ ಎಲ್ಲ ಚಕ್ಲಿಗಳನ್ನು ಕೂಡ ಮಾಡಿ ಕರೆದ್ಬಿಡಿ. ಅಕ್ಕಿ ಹಿಟ್ಟಿನಿಂದ ಚಕ್ಲಿ ಮಾಡಾಯ್ತು. ಈಗ ರೈಸ್ ರಿಬ್ಬನ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ಬೇಕಾಗುವ ಪದಾರ್ಥಗಳು: ಅಕ್ಕಿ ಹಿಟ್ಟು 1 ಕಪ್ಪು. ಸಾಮಾನ್ಯವಾಗಿ ಕರಿದ ಪದಾರ್ಥಗಳಿಗೆ ಅಕ್ಕಿನ ತೊಳೆದು ಹಾಕಿ ಹಿಟ್ಟು ಮಾಡಿಸ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಇಂಗು 2 ಚಿಟಿಕೆಯಷ್ಟು. ನೀವು ಇಂಗಿನ ತೀಕ್ಷ್ಣತೆ ನೋಡಿ ಬಳಸ್ಕೊಳ್ಳಿ. ಓಂ ಕಾಳು 1 ಟೀ ಸ್ಪೂನು. ಉಪ್ಪು ರುಚಿಗೆ ತಕ್ಕಷ್ಟು. ನಾನಿಲ್ಲಿ 1 ಟೀ ಸ್ಪೂನ್ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವಿನ ಸೊಪ್ಪು ಸ್ವಲ್ಪ. ಜೀರಿಗೆ 1 ಟೀ ಸ್ಪೂನು. ಅಚ್ಚು ಖಾರದ ಪುಡಿ 1 ಟೀ ಸ್ಪೂನು. ನಿಮ್ಮ ಖಾರದ ಅಪೇಕ್ಷೆ ಮೇಲೆ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ನೀರು 1 ಕಪ್ಪು. ಕರಿಯಲು ಎಣ್ಣೆ. ಹಿಟ್ಟು ಕಲಿಸ್ಬೇಕಾದ್ರೆ ಹಾಕಲಿಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ. ಎಣ್ಣೆನ ಚೆನ್ನಾಗಿ ಕಾಯಿಸ್ಬಿಟ್ಟು ಇದನ್ನು ಹಿಟ್ಟಿಗೆ ಹಾಕಿ ಕಲಿಸ್ಕೊಳ್ಳೋಣ. ಕಾದೆಣ್ಣೆ ಹಾಕಿ ಹಿಟ್ಟನ್ನು ಕಲಿಸಿದ್ರೆ ನೀವು ಈ ಅಕ್ಕಿ ಹಿಟ್ಟಿನ ಕುರುಕಲು ತುಂಬ ಗರಿ ಗರಿಯಾಗಿ ಬರುತ್ತೆ. ಇದನ್ನು ಒಂದು ಪಾತ್ರೆಗೆ ಹಾಕಿ ಕಾಯ್ಲಿಕ್ಕಿಡಿ. ಈಗ ನೀರು ಕುದೀತಾ ಇದೆ. ಇದಕ್ಕೆ ಉಪ್ಪು, ಇಂಗು, ಜೀರಿಗೆ, ಓಂ ಕಾಳು ಹಾಗೆ ಅಕ್ಕಿ ಹಿಟ್ಟನ್ನು ಹಾಕಿ ಒಂದ್ಸಲ ಚೆನ್ನಾಗಿ ಹೀಗೆ ಕಲಿಸ್ಕೊಳ್ಳಿ. ಕಲಸಿದ ಮೇಲೆ ಸ್ಟವ್ ಆಫ್ ಮಾಡಿ ಇದನ್ನು ಮುಚ್ಚಿಡಿ. ಈಗ ಹಿಟ್ಟು ಸ್ವಲ್ಪ ಬೆಚ್ಚಗಾಗಿದೆ. ಇದಕ್ಕೆ ಖಾರದ ಪುಡಿ ಹಾಗೆ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದನ್ನು ಚೆನ್ನಾಗಿ ನಾದ್ಕೊಳ್ಳಿ. ಹಿಟ್ಟನ್ನು ಚೆನ್ನಾಗಿ ನಾದ್ಬಿಟ್ಟು ಕಲಿಸ್ಕೊಂಡಿದ್ದೀನಿ. ಒಂದು ಉಂಡೆ ಮಾಡ್ಕೊಳ್ಳೋಣ. ಈ ಥರದ ಪ್ಲಾಸ್ಟಿಕ್ ಇದ್ರೆ ನೀವು ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ಇಲ್ಲ ನೀವು ನೇರವಾಗಿ ಮಣೆ ಮೇಲೆ ಮಾಡ್ತೀನಿ ಅಂದರೂ ಕೂಡ ಆಗತ್ತೆ ಮಾಡಿದರೆ, ಆದರೆ ಇದು ತೆಗಿಲಿಕ್ಕೆ ಸುಲಭ ಆಗತ್ತೆ ಅಂತ ಈ ಉಂಡೆ ಇಟ್ಕೊಂಡು ಇದನ್ನು ಲಟ್ಟಿಸ್ಕೊಳ್ಳಿ. ತೀರಾ ತೆಳ್ಳಗೆ ಬೇಡ. ಇದನ್ನು ನೋಡಿ ಇಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಳಿ. ತೀರಾ ನೀವು ದಪ್ಪನ ಮಾಡಿಬಿಡಿ, ಬೇಯಲ್ಲ ಒಳಗೆ. ತೀರಾ ತೆಳ್ಳಗೆ ಮಾಡಿದರೆ ಸ್ವಲ್ಪ ಕಟಿ ಕಟಿ ಆಗುತ್ತೆ. ಇಷ್ಟಿರಲಿ. ಬೇಕಾದ ಆಕಾರಕ್ಕೆ ನೀವು ಇದನ್ನು ಕತ್ತರಿಸ್ಕೋಬೋದು. ನಾನು ಈ ಥರ ಹೀಗೆ ಉದ್ದುದ್ದಕ್ಕೆ ಕಟ್ ಮಾಡ್ತಾ ಇದ್ದೀನಿ. ಈಗ ಅಡ್ಡಕ್ಕೆ ಕತ್ತರಿಸ್ತಾ ಇದ್ದೀನಿ. ಈ ಥರ ತೀರಾ ಸಣ್ಣದೆಲ್ಲ ತೆಗೆದ್ಬಿಡಿ, ಕರಿಯೋದಕ್ಕೆ ನಿಮಗೆ ಅನುಕೂಲ ಆಗಲ್ಲ. ಎಣ್ಣೆನ ಕಾಯ್ಲಿಕ್ಕಿಡಿ. ಕಾದ ಎಣ್ಣೆಗೆ ಇದನ್ನು ಹಾಕೋಣ. ನಿಮಗೆ ಈ ಥರ ಪ್ಲಾಸ್ಟಿಕ್ ಮೇಲೆ ಮಾಡಿದರೆ ತೆಗೆದು ಹಾಕಲಿಕ್ಕೆ ಸುಲಭ ಆಗುತ್ತೆ. ಈಗ ಇವುಗಳನ್ನ ತಿರ್ಸಿ ಹಾಕಿ ಎರಡೂ ಕಡೆನೂ ನಿಮಗೆ ಇದು ಹೊಂಬಣ್ಣ ಬರೋ ಹಾಗೆ ಕಾಯಿಸ್ಕೊಳ್ಳೋಣ. ಹೀಗೆ ಮತ್ತೆ ಮತ್ತೆ ಹೀಗೆ ತಿರ್ಸಿ ಹಾಕ್ಕೊಳ್ತಾ ಚೆನ್ನಾಗಿ ಹೊಂಬಣ್ಣ ಬರೋ ಥರ ಇದನ್ನು ಕರಿಬೇಕು. ನಾನೀಗ ಮೀಡಿಯಂ ಲೋ ಊರಿನಲ್ಲಿ ಇದನ್ನು ಕರೆದಿದ್ದೀನಿ. ನೊರೆ ಬರೋದು ಕಮ್ಮಿ ಆಗಿದೆ. ಈಗಿದು ಆಗಿದೆ. ಇದನ್ನು ಒಂದು ತೂತಿನ ಜಾಕ್ನಿಗೆ ತೆಗೆಯೋಣ. ಹೀಗೆ ಉಳಿದಿದ್ದನ್ನು ಕರೆದು ತೆಕ್ಕೊಳ್ಳಿ. ಈಗ ನೋಡಿ ನಾನು ಕೊನೆ ಒಬ್ಬೆ ತೆಗಿತಾ ಇದ್ದೀನಿ. ಎಣ್ಣೆ ಕೂಡ ನೋಡಿ ಜಾಸ್ತಿ ಕುಡ್ದಿಲ್ಲ. ಇದು ಕೆಂಪಕ್ಕಿ ಹಿಟ್ಟಲ್ಲಿ ಮಾಡಿದ್ದೀನಿ, ಅದರಿಂದ ನಿಮಗೆ ಸ್ವಲ್ಪ ಬಣ್ಣ ಗಾಢವಾಗಿದೆ. ಒಂದನ್ನು ನೋಡಿ ನಾನು ಮುರಿದು ತೋರಿಸ್ತೀನಿ ಎಷ್ಟು ಗರಿಗರಿಯಾಗಿ ಹಾಗೆ ಮೃದುವಾಗಿ ಬಂದಿದೆ ಅಂತ ಹೇಳಿ.
ಈಗ ಅಕ್ಕಿ ಹಿಟ್ಟಿಂದ ಎರಡು ರೀತಿ ಭಕ್ಷ್ಯಗಳನ್ನ ಮಾಡೋದನ್ನ ನೋಡಿದ್ರಲ್ಲ, ನೀವು ಕೂಡ ಇದನ್ನ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ. ನಮಸ್ಕಾರ.